ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ರೈತರ ಪರ ನಿಂತು ನ್ಯಾಯ ಕೊಡಿಸಬೇಕಿದ್ದ ಸಚಿವ ಜಮೀರ್ ಅಹಮದ್ ಖಾನ್ PSI ಒಬ್ಬರಿಗೆ ಕರೆ ಮಾಡಿ ವಂಚಕರ ಪರ ಸಹಾಯ ಮಾಡುವಂತೆ ಹೇಳಿದ್ದ ಆಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಇಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ಗೆ ರಕ್ತದಲ್ಲಿ ಡೆತ್ ನೋಟ್ ಬರೆದು ವೇದಿಕೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದು ಹೋಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಯಾರೋ ಬಂದು ಹೇಳಿದ್ರು ಈ ತರ ನಿಮ್ಮ ಹೆಸರೇನು ರೆಡ್ಡಿ ಅಂತ. ರಾಮಕೃಷ್ಣ ಅವ್ರ ತವ ದುಡ್ಡು ತಗೊಂಡಿದ್ದಾರೆ, ತಗೊಂಡಿರೋದು ನಿಜ ಕಣಪ್ಪ. ಅದು ಅವ್ರು ಹೇಳೋಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ. ಹೇಳ್ರಿ, ನಾನು ಹೇಳಿದ್ದೀನಿ. ಒಂದು ನಿಮಿಷ ನಾನು ಹೇಳೋದು ಕೇಳ್ಬೇಕಾದ್ರೆ ಹೀಗೆ ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಿರುವ ರೈತ, ಸಚಿವರ ಎದುರೇ ಕಣ್ಣೀರು ಹಾಕಿ ತರಾಟೆ ತೆಗೆದುಕೊಂಡಿರುವ ರೈತರನ್ನು ತಳಿತಾ ಇರುವ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಸರ್ಕಲ್ ಬಳಿ ಇರುವ ಶಾದಿ ಮಹಲ್ನಲ್ಲಿ. ಇಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸಚಿವ ಜಮೀರ್ ಅಹಮದ್ ಖಾನ್ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ರು. ಸಚಿವ ಜಮೀರ್ ಅಹಮದ್ ಖಾನ್ ವೇದಿಕೆ ಏರ್ತಿದ್ದಾಗಲೇ ಎಂಟ್ರಿ ಕೊಟ್ಟ ಜೋಳದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಜಮೀರ್ ಅಹಮದ್ ಖಾನ್ಗೆ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡ್ರು. $1,89,00,000 ಎಲ್ಲ ರೈತರ ಸಾಲ ತಗೊಂಡು ಅವನ್ಯಾರೋ ಅಕ್ಬರು ನಾಸೀರ್ ಸದಮ್ ಹೈದರಾಬಾದ್ ಅವ್ರು ಮೋಸ ಮಾಡಿದಾರಣ್ಣ. ತಗೊಂಡು ಮನೆ ಹತ್ರ ಕಾಲು ಇಟ್ಕೊಂಡಿದೀವಣ್ಣ. ಅವ್ರಿಗೆ ಕಾಲಲ್ಲಿ ಓದಿ ಕಳಿಸ್ತಾರಣ್ಣ. ಅದಾಯ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಣ್ಣ, ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಣ್ಣ. ಅದು ಆಗ್ಲಿಲ್ಲಣ್ಣ. ಮೀಡಿಯಾ ಮುಂದ್ಗಡೆ ಹೋದೆ, ಅಲ್ಲೇ ಕೆಲಸ ಆಗಲಿಲ್ಲಣ್ಣ. ಲಾಸ್ಟ್ ನಾನು ಒಂದೇ ದಾರಿ ನೇಣು ಹಾಕೊಂಡು ವಿಷ ಕುಡ್ದುಬಿಟ್ಟು ಡೆತ್ ನೋಟ್ ಬರ್ದು ಕೊಟ್ಟಿದ್ದೀನಣ್ಣ. ಇಲ್ಲ ಸತ್ತೋಗ್ಬೇಕು ಅಂತ ಬಂದಿದ್ದೀನಣ್ಣ. ಅವ್ರ ಮುಂದೆ ಎಲ್ಲಿಗೆ ಬಂದಿದ್ದೀರಾ ಅಣ್ಣ? ಜಮೀರ್ ಅಹಮದ್ ಅವರು ಬಂದಿದ್ದಾರೆ ಗೊತ್ತಾಗಿ ಡೆತ್ ನೋಟ್ ಚಿಕ್ಕಬಳ್ಳಾಪುರದಲ್ಲಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲು ತಗೊಂಡು ವಿಷ ಬಾಟ್ಲು ಡೆತ್ ನೋಟ್ ಬರ್ಕೊಂಡು ಬಂದಿದ್ದೀನಣ್ಣ. ನನ್ನ ಫ್ಯಾಮಿಲಿ ಸತ್ತೋಗ್ತೀವಣ್ಣ. ನಾವಂತೂ ಸಾಯಂಕಾಲವರೆಗೂ ಇರಲ್ಲಣ್ಣ. ನಮ್ಗೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀವಣ್ಣ. ನಾವಂತೂ ಬದುಕಲ್ಲ. ಸಚಿವರು ಮೀಟ್ ಆಗಿದ್ರಾ ಯಾರಣ್ಣ? ಸಚಿವರಿಗೆ ಹೋಗಿದ್ವಣ್ಣ. ಅಲ್ಲಿ ಹೋಗಕ್ಕೆ ಅವ್ರ ಹತ್ರ ಬಿಡ್ಲಿಲ್ಲ, ಮಾತಾಡಕ್ಕೆ ಬಿಡಲ್ಲಣ್ಣ. ಅವರೇ ಬರ್ತಾರೆ, ಏನ್ ಹೇಳ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ನಾನು ಏನ್ ಹೇಳಿದೀನಿ ಅಂತ ನೋಡ್ತಾ ಏನ್ ಹೇಳಿದೀನಿ ನಮ್ಮ ಸಂಬಂಧಿಕರು ಬಿಟ್ಟು ಕಳ್ಸಿ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾರಣ್ಣ. ನಾವೇನಣ್ಣ ಮಾಡೋದು? ಅವ್ರಿಗೆ ಅವ್ರ ಕಮ್ಯುನಿಟಿ ಅವ್ರಿಗೆ ನಾವು ಮಾಡಿದ್ರೆ ಬಿಡ್ತಾ ಇದ್ರಣ್ಣ. ಹೇಳಿ ನೀವೇ. ಈಗ ಜಮೀರ್ ಮೀಟ್ ಆಗಿದ್ರಾ? ಇಷ್ಟೇ ಹೋಗಿದಿಲ್ಲ. ದೇವಸ್ಥಾನಗಳು ಲೂಟಿ ಹೊಡೆದಿದ್ದಾರೆ. ನಮ್ಮ ಹಿಂದೂ ಮಕ್ಕಳನ್ನ ಹೇಳ್ಕೊಂಡು ಹೋಗಿದ್ದಾರೆ. ಆ ತರ ಇವಾಗ ಮಾಡಕ್ ಬಂದಿದ್ದಾರೆ ಸರ್. ನನ್ನ ಹಣ ನನಗೆ ಕೊಡಿಸುವಂತೆ ಕಣ್ಣೀರು ಹಾಕಿ ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ದ ಕೂಡಲೇ ಗರಂ ಆದ ಜಮೀರ್ ಅಹಮದ್ ಖಾನ್ ಏಕವಚನದಲ್ಲೇ ರೈತನಿಗೆ ತರಾಟೆಗೆ ತೆಗೆದುಕೊಂಡಿದ್ರು. ಪೇರೆಸಂದ್ರದ ಗ್ರಾಮದ ನಿವಾಸಿ ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಜಿಲ್ಲೆಯಲ್ಲಿ ರೈತರು ಬೆಳೆದಂತಹ ಜೋಳ ಖರೀದಿ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡಿ ರೈತರಿಗೆ ಹಣ ತಲುಪಿಸ್ತಾ ಇದ್ದ. ಈ ಬಾರಿ ಬೆಳೆದಂತಹ ಜೋಳವನ್ನು ತೆಲಂಗಾಣ ಮೂಲದ ಸಲೀಂ ನಾಸೀರ್ ಮತ್ತು ಅಕ್ಬರ್ ಎಂಬುವರಿಗೆ 2.9 ಕೋಟಿ ಮಾರಾಟ ಮಾಡಿದ್ದ. ಆದರೆ ಹಣ ಕೊಡದೆ ರಾಮಕೃಷ್ಣನಿಗೆ ವಂಚನೆ ಮಾಡಿದ್ರು. ಈ ಬಗ್ಗೆ ಪೇರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ PSI ಜಗದೀಶ್ ರೆಡ್ಡಿಗೆ ಸಚಿವ ಜಮೀರ್ ಅಹಮದ್ ಖಾನ್ ನಮ್ಮವರಿಗೆ ಸಹಾಯ ಮಾಡುವಂತೆ ಹೇಳಿದ್ದೆ ಇಷ್ಟಕ್ಕೆಲ್ಲ ಕಾರಣವಾಗಿದೆ. ಇನ್ನು ಖಾಸಗಿ ಕಾರ್ಯಕ್ರಮ ಮುಗಿಸಿ ಹೊರಬಂದು ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹಮದ್ ಖಾನ್, ರೈತರ ಕಡೆಯಿಂದ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು, ನಾನು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ನನ್ನ ಸಹಾಯ ಕೇಳ್ಕೊಂಡು ಜನ ಬರ್ತಾರೆ. ದಬರ್ ಅಂತ ಒಬ್ಬ ಬಂದಿದ್ದ, ಅಕ್ಬರ್ ಅನ್ನೋರನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಯಾರಿಗೂ ದುಡ್ಡು ಕೊಡಬೇಕಂತ ಹೇಳಿದ್ದು ನಿಜ. PSI ಜಗದೀಶ್ ರೆಡ್ಡಿಗೆ ಕರೆದು ರಾಜಿ ಮಾಡಿ ಸಮಸ್ಯೆ ಬಗೆಹರಿಸುವಂತ ಹೇಳಿದ್ದೆ ತಪ್ಪೇನಿದೆ? ಅರೆಸ್ಟ್ ಮಾಡಿದ್ದಾರೆ, 10 ದಿನ ಕಸ್ಟಡಿಯಲ್ಲಿ ಇದ್ದಂತೆ. ಒಂದ್ ನಿಮಿಷ ಗುರುಗಳೇ, ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರ? ಈಗ ಅವನು 10 ದಿನ ಸ್ಟೇಷನ್ ಅಲ್ಲಿ ಇದ್ದ, ಕೋರ್ಟ್ಗೆ ಹೋದ, ಕೋರ್ಟಿಂದ ಬೇಲ್ ತಗೊಂಡ ಆಚೆ ಬಂದಿರೋದು. ಬೇಲ್ ಕೊಟ್ಟಿರೋದು ಯಾರು? ನ್ಯಾಯಾಲಯ ಕೊಟ್ಟಿರೋದು. ಈಗ ಆ ವ್ಯಕ್ತಿ ಮಾತಾಡ್ತಿರೋಂತ ಮಾತೇನು ಗೊತ್ತಾ ಸರ್? ನಾನು 2 ಕೋಟಿ ನಾನು ಅವ್ರಿಗೆ ಕೊಡಬೇಕು, ನನ್ನ ಜೈಲಿಗೆ ಹಾಕ್ಸಿ ನಾನು ಕೊಡಲ್ಲ. ಈಗ ಏನ್ ಮಾಡ್ಕೊತಾರೆ ಅವ್ರವ್ರದ್ದು ವ್ಯವಹಾರ ನಾನೇನ್ ಮಾಡಕ್ಕಾಗ್ತದೆ ಸರ್? ಬಂದಿದ್ರು. ಈಗ ನೀನ್ ಬರ್ತೀಯಾ ಬ್ರದರ್? ಯಾರ್ಗನ ನೀನ್ ಕರ್ಕೊಂಡ್ ಬರ್ತೀಯಾ?
ಸರ್ ನಮ್ಮವ್ರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ಕಾಗ್ತದ ಸರ್, ಈಗ ನೀವು ಹೇಳಿದ್ದು ಸರ್. ಅವ್ರು ಏನಾರ ಆಮೇಲೆ ರೈತರು ಅನ್ನದಾತರು ಅವರು ಕರೆಕ್ಟ್ ಸರ್. ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಅದೇ ಪ್ರಶ್ನೆ ಸರ್. ನಿಮಿಷ ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ ಅವ್ರು ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡಕ್ ಅವ್ರು ರೈತರು ಅಂತಾನು ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ಏನಂತ ಗೊತ್ತಿಲ್ಲ ನನಗೆ ಅವ್ರು ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡಿದೆ ಅವ್ರಿಗವ್ರಿಗೂ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು ಸರ್, ಈಗ ನೊಂದವರು ನಿಮ್ಮ ಹತ್ರ ಬಂದಿದ್ದಾರೆ ಸರ್. ಹಾ. ನೊಂದವರು ಹೇಳಿದ್ದೀನಿ ನಾನು ನಮ್ಮ ಆಂಜನೇಯ ಅಂತ ಹೇಳಿದ್ದೀನಿ ಎಸ್ ಸರ್. ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ.